ಮುಖ್ಯವಾಗಿ ಜೀವನದಲ್ಲಿ ನಾವೆಲ್ಲ ಸಾಧನೆ ಮಾಡಬೇಕಾದದ್ದು ಕಲಿಯುಗದಲ್ಲಿ. ಕೃತೇಯಧ್ಯಾಯತೋ ವಿಷ್ಣೋ ತ್ರೇತಾಯಾಂ ಯಜತೋ ಮಖೈಃ ದ್ವಾಪರೇ ಪರಿಚರ್ಯಾಯಾಃ ಕಲೌ ತತ್ ಹರಿಕೀರ್ತನ. ಧ್ಯಾನ ಮಾಡಿ ಕೃತಯುಗದಲ್ಲಿ, ಯಜ್ಞ ಮಾಡಿ ತ್ರೇತಾಯುಗದಲ್ಲಿ, ಪೂಜೆ ಮಾಡಿ ದ್ವಾಪರ ಯುಗದಲ್ಲಿ, ಆದರೆ ಕೇವಲ ನಾಮ ಸಂಕೀರ್ತನದಿಂದ ಕಲಿಯುಗದಲ್ಲಿ ಎಲ್ಲ ಪಾಪಗಳ ಪರಿಹಾರವನ್ನ ಮಾಡಿಕೊಳ್ಳೋದು ಅಂತ. ನಾಮ ಸಂಕೀರ್ತನವನ್ನ ಮಾಡದಿದ್ದರೆ ಅದೇ ದೊಡ್ಡದಾದ ಮುಖ ದೋಷ. ವಿಘ್ನಗಳನ್ನು ಕೃಷ್ಣ ಪರಿಹಾರ ಮಾಡ್ತಾನೆ, ಮುಖದೋಷವನ್ನ ಪರಿಹಾರ ಮಾಡ್ತಾನೆ. ಏನು ಮುಖದೋಷ? ಬಾಯಿಯಲ್ಲಿ ಹುಣ್ಣಾದ್ರೆ ಮುಖದೋಷವಾ? ಅಲ್ಸರಾದ್ರೆ ಮುಖದೋಷವಾ? ಏನು ಮುಖದೋಷ? ದೇವರ ನಾಮಗಳು ಬಾಯಿಯಿಂದ ಬರೋದಿಲ್ಲ ಅಂದ್ರೆ ಅದೇ ದೊಡ್ಡ ಮುಖದೋಷ. ಅಂತಹ ಮುಖದೋಷ, ಸುಳ್ಳು ಮಾತನಾಡಿದರೆ, ಅಸತ್ಯ ಮಾತನಾಡಿದರೆ ಅದು ಮುಖದೋಷ. ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾಡಿದರೆ ಅದು ಮುಖದೋಷ. ಈ ತರಹದ ಮುಖದೋಷಗಳಿಗೆ ಭೇಷಜನಾಗಿ ನಿರಂತರ ಹರಿನಾಮ ಸಂಕೀರ್ತನವನ್ನ ಮಾಡುವಂತೆ ನಮಗೆ ಅನುಗ್ರಹ ಮಾಡುವ ಕೃಷ್ಣ, ಆ ಕೃಷ್ಣನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸಕಲ ಸಜ್ಜನರ ಉದ್ಧಾರ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಸಂಕಲ್ಪ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ.